ಸೈಡ್ ಅವರ ಲೇ ಪಿಲ್ಲರ್ ಐತೆ. ಇದು ನಮ್ಮ ಮನೆ ಮಹಾಲಕ್ಷ್ಮಿ. ಇದು ಬಂದ್ಮೇಲೆನೆ ನಾನು ಬೆಳೆದಿದ್ದು. ಮೇಯ್ನು ಬೋರ್ಡರ್ಸ್ ಕ್ಲೀನಿಂಗಿಗೆ ಸೂಪರು. ಏನಿಲ್ಲ, ಫುಲ್ ಬೋರಿಂಗ್ ಲಾರಿ ಥರ ರೊಟೇಟು. ಬೇಜಾರಾಗಿ 6 ತಿಂಗಳು ಗಾಡಿ ಹಲಸಿಂಬ್ರ ರೋಡಿಗೆ ಕೂಡ ನಿಲ್ಲಿಸ್ತಿ. ಗಾಡಿನೇ ಎತ್ತಲಿಲ್ಲ, ಬೇಜಾರಾಗ್ಬಿಡ್ತು. ಜಾಸ್ತಿ ಯಾರು ನೋಡಿಬಾರ್ದು. 1970 ಮಾಡಲು, 70 ಮಾಡಲು. ಶೋರೂಮ್ ಸುಮ್ಮನೆ ಅಷ್ಟೇ, ಗಾಡಿ ಕೊಡೋ ತನಕ ನಿಮ್ಗೆ ಎಲ್ಲ ಮಾಡ್ತೀವಿ ಸರ್, ಎಲ್ಲ ಬರ್ತೀವಿ ಸರ್, ಗಾಡಿ ಕಾಡಲ್ಲಿ ನಿಂತರೂ ಬರ್ತೀವಿ ಸರ್ ಅಂತಾರೆ. ಯಾವ ನನ್ನ ಮಕ್ಕಳು ಬರಲ್ಲ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. 2014 ಮಾಡಲಿದ್ದು. ಇದು ಬಂದ್ಬಿಟ್ಟು 4.5 ಲಕ್ಷ ಆಯ್ತು ಗಾಡಿಗೆ. ತಗೊಂಬಂದು ಈ ಹೈಡ್ರಾಲಿಕ್ ಫಿಟ್ ಮಾಡ್ಸೋಕ್ಕೆಲ್ಲ ಬಂದ್ಬಿಟ್ಟು 8 ಲಕ್ಷ. ಇದೊಂದಕ್ಕೆ 8 ಲಕ್ಷ ಐತೆ. 8 ಲಕ್ಷ. 8 ತಿಂಗಳು 1 ರೂಪಾಯಿ ದುಡ್ದಿಲ್ಲ. 3 ತಿಂಗಳಿಗೆ ಅದ್ರ ದುಡ್ದಿದ್ದೀವಿ. ಮಾಮೂಲಿ ಸಿಸ್ಟಮ್ ಇರೋವೆಲ್ಲ ಬೆಲ್ಟು. ಹೊಗೆ ಬಂದ್ಬಿಟ್ಟು ಬೆಲ್ಟ್ ಕಟ್ ಆಗ್ತವೆ. ಇದೇನಿಲ್ಲ, ಫುಲ್ ಜಾಕೆಟ್ರಲ್ಲಿ ಅದ್ರ ಒಳಗಡೆ ಇರೋದು ಒಂದು ಜಾಕೆ ಬಂದ್ಬಿಟ್ಟು 1.5 ಲಕ್ಷ. ಅದೊಂದು ಬಂದ್ಬಿಟ್ಟು 80,000. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ರೊಟೇಟ್ ಆಗುತ್ತೆ, ಫುಲ್ ರೊಟೇಟು. ಲಾರಿ ಥರ 160 ಲೆಂತ್ ಕನ ಕೆಪಾಸಿಟಿ ಐತಿ, ಎತ್ಬೋದು. ಒಂದು ಲೆಂತಲ್ಲಿ 40 kg, 160 ಲೆಂತಿಗೆ ಲೆಕ್ಕ ಮಾಡು, ಅಷ್ಟು ತೂಕ ಎತ್ಬೋದು. ಬುಲ್ಲರೋ ಪವರ್ ಇದ್ರೆ ಮಾತ್ರ. ಸುಮ್ಮನೆ ಕಾಂಜಿ ಪಿಂಜಿತ್ಗೆಲ್ಲ ಮಾಡಿಸಿದ್ರೆ ಎಲ್ಲಿ ಅಣ್ಣ ಆಗೋದಿಲ್ಲ. ಗಟ್ಟಿ ಆಳು ಬುಲೆಟು, ಗಟ್ಟಿ ಆಳು. 100 ಲೀಟ್ರ್ ಆಯಿಲ್ ಡ್ರಮ್ಮು. ಆಯಿಲ್ ಇಲ್ದಲೇ ಕೆಲಸ ಆಗಲ್ಲ. ಇದಕ್ಕೆ ಎಕ್ಸ್ಟ್ರಾ ಆಯಿಲು, ಇಂಜಿನ್ ಆಯಿಲ್ ಬೇರೆ, ಇದಕ್ಕೆ ಎಕ್ಸ್ಟ್ರಾ ಆಯಿಲು. ಆಮೇಲೆ ಎಕ್ಸ್ಟ್ರಾ ಗೇರ್ ಬಾಕ್ಸ್ ಇದೆ. ಇದು ಆಯಿಲ್ ಪಂಪ್ ಓಡೋಕ್ಕೆ ಇದು ಪಂಪ್ ಕೆಳಗಡೆ ಇದೆ, ತೋರಿಸ್ತೀನಿ. ಅದೇ ಪಂಪು JCB. ತೀರಾ ಪಂಪಲ್ಲಿ ಎದ್ದಳಿಲ್ಲ ಅಂದ್ರೂ ಈ ಜಾಕಿಗೆ ವಯಸ್ಸು ಕೊಟ್ಬಿಟ್ಟು ಎದ್ರೆ ಕಿತ್ಕೊಂಡ್ಬರುತ್ತೆ. ಮೋಟ್ರ್ ಬರುತ್ತಾ ಇಲ್ಲ ಮೋಟ್ರ್ ಎಡ್ಡಿ ಕಿತ್ಕೊಂಡ್ಬರುತ್ತಾ ಗೊತ್ತಿಲ್ಲ ಲೆಂತ್. ಆ ಥರ ಯಾರಿಗೂ ಅರ್ಥ ಆಗಲ್ಲ, ಯಾವುದೂ ಅರ್ಥ ಆಗಲ್ಲ. ಡಬಲ್ ಚಾರ್ಸಿ ಕಟ್ಟಿದ್ದೀವಿ ವೆಯ್ಟಿಗೆ. 5 ಟನ್ನು ಇದು ಇದೆ. ಎಕ್ಸ್ಟ್ರಾ ಚಾರ್ಸಿ. ಟ್ಯಾಕ್ರಿಗಳ ಥರ ಇದು ಹಾರಾಡುತ್ತೆ, ಮುಂದವೆಲ್ಲ ಎದಳ್ತವೆ. ಆದ್ರೆ ಏನು ಟೆನ್ಷನ್ ಇಲ್ಲ. ಕುಂದ್ಕಣವನಿಗೆ ದಮ್ಮಿರ್ಬೇಕು ಅಷ್ಟೇ. ಜೊತೆಲಿ ಮೀಟರ್ ಬೇಕು, ಮೀಟರ್. ಹನ್ಮೇನಹಳ್ಳಿ ಗೊತ್ತಾ? ಚೋಳೂರಿಂದ ಮುಂದೆ, ಚೋಳೂರಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಹನ್ಮೇನಹಳ್ಳಿ. ಹಿಂಗೆ ಫುಲ್ಲು ಹಿಂಗೆ ಡೀಪಲ್ಲಿದೆ. ಒಪ್ಪತ್ಬೇಕಾದ್ರೆ ಮಾಸ್ಟ್ರೇ ಎದ್ಬಿಟ್ಟಿತ್ತು ಮ್ಯಾಗಡೆ. ಮಾಸ್ಟ್ರ್ ಎದ್ದು ಇಲ್ಲಿಗೆ ಬಿಡ್ಕೊಂಡ್ಬಿಟ್ಟಿತ್ತು. ಮೇಯ್ನು ಬೋರ್ಡರ್ಸ್ ಕ್ಲೀನಿಂಗಿಗೆ ಸೂಪರು. ಏನಿಲ್ಲ, ಫುಲ್ ಬೋರಿಂಗ್ ಲಾರಿ ಥರ ರೊಟೇಟು. ಹಿಂಗೆ ಇದು ಲಿವರ್ ಇದೆ, ಇದಕ್ಕೊಂದು ಲಾಕ್ ಇದೆ. ಹಿಂಗೆ ಅದನ್ನು ಬಿಟ್ಟು ಅಂದರೆ ಲಾರಿ ಥರ ಫುಲ್ಲು ರೊಟೇಟ್ ಆಗಿ ಬಾರ್ಡರ್ಸ್ ಎಲ್ಲ ಪುಡೆದ್ದು ಹೋಗುತ್ತೆ. ಕಲ್ಲು ಎಂಥ ಕಲ್ಲಿದ್ರು ಸಿಗಾಕೊಂಡಿರೋವೆಲ್ಲ ಮಾಮೂಲಿ ಇನ್ನೊಂದು ಜಾಕಲ್ಲಿ ಎದ್ದೇಳುತ್ತೆ. ಅದೆಲ್ಲ ಸರಿ. ನಿನ್ಗಿನ್ನೂ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಹೇಳಿದ್ರೆ ಗೊತ್ತಾಗಲ್ಲ. ನಾಡಿದ್ದೊಂದು ಸಿಗಾಕೊಂಡಿರೋದೈತಿ. 1400 ಅಡಿ ಬೋರು, 27 ಲೆಂತು, 49 ಲೆಂತಿನ ಕೇಬಲ್ ಫುಲ್ ಇದೆ ಒಳಗಡೆ. ಬೋರ್ ಒಳಗಡೆನೇ ಇದೆ. 6 ಲಕ್ಷ ರೂಪಾಯಿ ಸೆಟ್ಟು ಬೋರ್ ಒಳಗಡೆ ಇದೆ. ಅದನ್ನ ಎತ್ತ ಕರ್ಕೊಂಡು ಹೋದಾಗ ನೀನು ವೀಡಿಯೋ ಮಾಡಿವಂತೆ ತೋರಿಸ್ತೀನಿ ಬನ್ನಿ. ನಿಮ್ಮದು ಮತ್ತೆ ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ ನನಗೆ. ಇದು ಎಕ್ಸ್ಟ್ರಾ ಬಾಕ್ಸ್, ಗೇರ್ ಬಾಕ್ಸು. ಇದು ಎಕ್ಸ್ಟ್ರಾನೇ ನ್ಯೂಟ್ಲು ಮಾಡೋಕ್ಕೆ. ಇದು ಮಾತ್ರ ಮಾಮೂಲಿ. ಸರ್ವಿಸಿಗೆಲ್ಲ ತಗೊಂಡೋದ್ರೆ ಅದೊಂದು ಆಯಿಲ್ ಬಂದು 80,000 ಆಗುತ್ತೆ. ಹಿಂದೆಗಡೆ 100 ಲೀಟ್ರಿಗೆ ಚೇಂಜ್ ಮಾಡ್ಸೋಕ್ಕೆ ಅದೊಂದಕ್ಕೆ 80,000. ಇದೆಲ್ಲ ಒಂದು 15,000 ಅಷ್ಟೇ ಆಗೋದು. ಈಗ ಮೊನ್ನೆ ಮಾಡಿಸ್ಕೊಂಡ್ಬಂದಿರೋದು. ಇನ್ನು ಇದನ್ನ ಜನರೇಟಿಗೆ ಫಿಕ್ಸ್ ಮಾಡೋಕ್ಕೆ ಇಂಜಿನ್ ಬಿಚ್ಕೊಂಡಿದ್ದೀವಿ. ರೋಲಿಂಗ್ ಗಾಡಿ ಮಾಡೋಕ್ಕೆ ಈ ಬುಲ್ಲರ ತೊಗೊಂಬಂದಿರೋದು. ಇದನ್ನು ರೋಲಿಂಗ್ ಗಾಡಿ ಮಾಡಿಬಿಟ್ಟು ಚೆಕ್ ಮಾಡೋದು. ಬೋರ್ ಒಳಗಡೆ ಬಿಟ್ಟು ನೀರು ಎಷ್ಟಿದೆ ಏನು ಕತೆ ಎಲ್ಲ ಫುಲ್ಲು ಕ್ಲಿಯರಾಗಿ ಕ್ಯಾಮ್ರಾ ಬಿಟ್ಟು ಕೊಡ್ತೀವಿ. ನೀರು ಖಾಲಿ ಆಗ್ತಾ ಇರುತ್ತಲ್ಲ, ಹೊಡೆದಂಗೆ ಗ್ಯಾಪ್ಗಳು ಎಲ್ಲೆಲ್ಲಿದ್ದಾವೆ ಅಂತ ಟೆಸ್ಟಿಂಗಿಗೆ ಮಾತ್ರ ಈ ಬುಲ್ಲರ ತಂದಿದ್ದೀವಿ. 1970 ಮಾಡಲು, 70 ಮಾಡಲು. ಆವಾಗಲೇ ಗನ್ ಗಾಡಿ ಇದು. 4x4 ಇದು ಗಾಡಿ. ಯಾವಾಗ ಆಗಿರೋದಕ್ಕೆ ಇದೇ ರಾಜಹುಲಿ ಇದ್ದಂಗೆ ಗಾಡಿ. ಇದು ಹೆಸರೇ ಚೀತಾ ಅಂತ. ಅದಕ್ಕೆ ಚೀತಾ ಥರ ಪೇಂಟು ಫುಲ್ಲು ಚಿರತೆ ಬಣ್ಣ ಹೊಡ್ಸ್ಬಿಟ್ಟಿತ್ತು ನಮ್ಮ ಅಪ್ಪ. ಚೀತಾ ನೋಡಿ ಹೆಂಗಿದೆ. ನಮ್ಮ ಅಪ್ಪ ಕೊಡ್ತೀನಿ ಅಂತ ಐತೆ. ನಾನು ಇರಲಿ ಬಿಡು, ಇನ್ನೇನು ಮಾಡೋದು, ನಿನ್ಕೊಂಡ್ಲಿ ಇದು ಅಂತ ನಾನಂತ ಇದ್ದೀನಿ. ಗಾಡಿಗಳೇನೋ ಇದಾವೆ. ಈಗ ಇನ್ನೊಂದು ಬುಲ್ಲರ ತಗೊಂಬಂದಿದ್ದೀವಿ ಇವತ್ತು. ಅಲ್ಲ, ನಮಗೆ ಹಾಕಪ್ಪ, ನಾವ್ಯಾಕೆ ಗುಜ್ರಿ ತರ್ಸನ್. 120 ವರ್ಷ ಹಳೇದು ಇದಾ? ಪರವಾಗಿಲ್ಲ. ಹಂಗಾರೆ ಇದೊಂದು ಚೆನ್ನಾಗಿ ಮೇಂಟೈನ್ ಮಾಡಿರಂಗಿದ್ದೀರಾ. 15 ವರ್ಷ ಆಗೈತೆ ಮುಚ್ಚಿ. ಇದನ್ನು ಮುಚ್ಚಿದ್ದೀರಾ ಮತ್ತೆ ಬಿಡ್ರಿ. ಇನ್ನೇನು ನಿಮ್ಮೂರು ಇನ್ನೇನು ವೇಸ್ಟ್ ಹಂಗಾದ್ರಿ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ.
ಬರ ನೀನು ಹೇಳಿ ಬರ ಬೇಡ ಅಷ್ಟು ಎಲ್ಲ ನಂಗೆ ಬರೋಣ MD8 ಟರ್ಬೋ ನೀನು ಏನು ಚೆನ್ನಾಗಿ ಹೇಳ್ತೀಯ ಬರ ನೀನು ಹೇಳಿ ಬರ ಅಲ್ಲಿ ನೋಡ ನೀನು ನಮ್ಮ ಬಾಬು ಹಂಗೆ ಹೇಳ್ತಾನೆ ಮೈ ತಕ್ಕ ಹೇಳಿ ಬರ ಇದರಲ್ಲಿ ಇರೋದು MD8 ಟರ್ಬೋ ಚಾರ್ಜ್ಡ್ ಇಂಜಿನ್. MDI ಅಂದರೆ ಮಹೇಂದ್ರ ಡೈರೆಕ್ಟ್ ಇಂಜೆಕ್ಷನ್ ಅಂತ. ಈ ಗಾಡಿಲಿರೋದು 2.5 ಲೀಟರು 4 ಸಿಲಿಂಡರ್ ಇಂಜಿನ್. ಇದ್ರದ್ದು ಬಂದುಬಿಟ್ಟು HP 62 ಇಂದ 63 ಗನ ಬರುತ್ತೆ. ಟಾರ್ಕ್ ಬಂದುಬಿಟ್ಟು 183 ಪ್ರೊಡ್ಯೂಸ್ ಮಾಡುತ್ತೆ. ಕೈ ಕೊಡೋದೆ ಹ್ಯಾಪಿ ಬರ್ತಡೇ. ಧನ್ಯವಾದಗಳು ಅಣ್ಣ ಏಯ್ ಜಾಸ್ತಿ ಯಾರು ನೋಡಿಬಾರ್ದು. ಬರೀ ಇಂಥದೆಯಾ? ಈ ಗಾಡಿ ನಾನು 2013 ತಗೊಂಡಿದ್ದು. ಈ ಗಾಡಿ ಅಲ್ಲ, ನನ್ನ ಬೇರೆ ಗಾಡಿ. ನನ್ನ ಗಾಡಿ ತಗೊಂಡಾಗ 5,93,000. ಇವತ್ತು ಗಾಡಿ ಪ್ರೈಸ್ 11 ಲಕ್ಷ ಐತಿ. 11 ಲಕ್ಷಕ್ಕೆ ಬಿಚ್ಕೊಂಡು ಮಾರಿದ್ರು 5 ಲಕ್ಷ ಬಿಟ್ಟಲ್ಲ. ಹಂಗೆ ಮಾಡಿಕೋರು ಗಾಡಿನ. ಗಾಡೀಲಿ ಏನೂ ಇಲ್ಲ ನೋಡಿ. ಇಷ್ಟುದ್ದ ಲೆಂತ್ ಐತಿ ಗಾಡೀಲಿ. ಇಷ್ಟುದ್ದ ಲೆಂತಲ್ಲಿ ಎಲ್ಲಿ ನೋಡಿರಿ ಎಷ್ಟು ಫ್ರೀಯಾಗೈತೆ ಗಾಡಿ. ಇದು DI ಇಂಜಿನ್ನು. ಇದು 2,43,653 ಕಿಲೋಮೀಟ್ರ್ ಓಡಿದೆ. ಇವತ್ತು ಗಾಡಿ ಸೌಂಡ್ ನೋಡ್ರಿ. ಇವತ್ತು ಕಲ್ಲು ಮಚ್ಚಿದ್ದಂಗೈತೆ ಗಾಡಿ ಸೌಂಡ್ ಮಾತ್ರ. ಇದರಲ್ಲಿ ವೈರುಗಳು ಜಾಸ್ತಿ ಬರೋಲ್ಲ. ಬ್ಯಾಟ್ರಿ ವೈರ್ ಇಲ್ಲ, ಬ್ಯಾಟ್ರಿನೇ ಇಲ್ಲ ಅಂದ್ರೂ ಟ್ಯಾಕ್ರಿ ಥರ ತಿಳ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಇದನ್ನು. ಈಗ ಬರೋ ಗಾಡಿ ಏನಂದರೆ ಬ್ಯಾಟ್ರಿ ಎಲ್ಲ ಒಂದೊಂದು ವೈರ್ ಸ್ಕಿನ್ ಆಯ್ತು ಅಂದರೂ ಸ್ಟಾರ್ಟ್ ಆಗೋಲ್ಲ. ಆಮೇಲೆ ಏನಂದರೆ ಇದ್ರೊಳಗೆ ಇಂಜಿನ್ ಒಳಗೆ ಇದು ಧೂಳಲ್ಲ. ಇದು ಸೈಲೆನ್ಸರ್ ಮ್ಯಾಕ್ ಎತ್ಬಿಟ್ಟು ಸಮುದ್ರದೊಳಗೆ ಹೊಡೆದ್ರು ಹೋಗುತ್ತೆ ಗಾಡಿ ಆಫ್ ಆಗೋಲ್ಲ. ಈಗ ಬರೋ ಗಾಡೀಲಿ ಏನಂದರೆ ಈ ಇಂಜಿನ್ ಒಳಗೆ ಧೂಳು ಕುಗೋಣಂಗಿಲ್ಲ. ಬೇಸಿಗೆ ಟೈಮಲ್ಲಿ ಧೂಳು ಬರುತ್ತಲ್ಲ, ಆ ಧೂಳು ಕುಗೊಂಡ್ರು ಗಾಡಿ ಎಸ್ಲೇಟ್ರು ರೇಸ್ ಆಗಲ್ಲ. ಹಂಗಾರೆ ನೀರು ಹಾಕಂಗಿಲ್ಲ. ನೀರು ಹಾಕಂಗೆ ಇಲ್ಲ. ನಮ್ದು ನೀರೊಳಗೆ ಹೊಡಿತೀನಿ ನಾನು. ಈ ಗಾಡಿ ನೀರೊಳಗೆ ಹೊಡಿತೀನಿ, ಏನಾಗಲ್ಲ. ಈಗ ಬರೋ ಗಾಡಿ ಒಂದು ವೈರ್ ಸ್ಕಿನ್ ಆಗಂಗಿಲ್ಲ. ಇದ್ರೊಳಗೆ ಧೂಳು ತುಂಬ್ಕೊಂಡ್ರು ತಿರ್ಗಾ ಅವನು ಶೋರೂಮ್ನಲ್ಲಿ ಬಂದರೂ ಒಂದೇ ಮಾಡೋದು. ಲ್ಯಾಪ್ಟಾಪ್ ಹಾಕಿದ್ರು ಪಂಚರ್ ಅಂಗಡಿ ಹೊಡಿತಾನೆ, ಏರ್ ಹಿಡಿತಾನೆ, ಕ್ಲಿಯರ್ ಆಗುತ್ತೆ ಅಷ್ಟೇ. ಆಮೇಲೆ ಆಟೋಮೆಟಿಕ್ ಜಂಪ್ ಆಗುತ್ತೆ. ನಮ್ಮ ಹುಡುಗರು ಎಷ್ಟೋ ಗಾಡಿಗಳು ಇದೇ ಪ್ರಾಬ್ಲಮ್ ಆಗವೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಈ ಗಾಡಿಲಿರೋದು NGT 520 ಸಿಂಕ್ರೋಮೆಸ್ ಗೇರ್ ಬಾಕ್ಸು, 5 ಸ್ಪೀಡು ಪ್ಲಸ್ ಒಂದು ರಿವರ್ಸು. ಡೈಲಿ 3 ಟ್ರಿಪ್ ಬೆಂಗಳೂರಿಗೆ ಹೊಡಿತಿದ್ದೆ. 3 ಟನ್ 4 ಟನ್ ಕಾಯಿ ತುಂಬ್ತಿದ್ದೆ. ಇದರಲ್ಲಿ ಏನಂದರೆ ಟೈರ್ ತಡೆಯಲ್ಲ. ಅವಾಗ ನಾವು ತಂದಾಗ 1470 kg ಅವಾಗಿದ್ದು ಟನ್ನೇಜು. ಅವ್ರು ಪಾಸಿಂಗ್ ಟನ್ನೇಜು. ನಾವು 3.5-4 ಟನ್ ಹಾಕುವು. ಅವಾಗ ಹಾಕಿದ್ರೆ ಏನಾಗುತ್ತೆ ಅಂದರೆ ಇದೈತಲ್ಲ, ಈ ಆಕ್ಸಲ್ ಕಿತ್ಕೊಂಡು ಹೋಗುತ್ತೆ. ವೀಲಿಗೆ ಫುಲ್ ಕಿತ್ಕೊಂಡು ಹೋಗುತ್ತೆ. ಇದು ವೀಲಲ್ಲ, ಇದು ಆಕ್ಸಲ್ ಬರುತ್ತಿದ್ದು ಸಪ್ರೇಟು. ಸಾಫ್ಟು. ಇದು ಸಿಂಗಲ್ ಬೇರಿಂಗ್ ಇರೋದು. ಪೂರ್ತಿ ವೀಲ್ ಸಮೇತ ಕಿತ್ಕೊಂಡು ಹೋಗುತ್ತೆ. ನನ್ನ ಗಾಡಿ ಒಂದು 7-8 ಸಲ ಕಿತ್ಕೊಂಡು ಹೋಗೈತೆ ಹೈವೇಲೇನೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ಟೇರಿಂಗ್ ಸ್ವಲ್ಪ ಆಡ್ ಫೀಲ್ ಆಗುತ್ತೆ ಓಡಿಸ್ಬೇಕಾದ್ರೆ. ಇದರಲ್ಲಿ ಪವರ್ ಮತ್ತು ಮ್ಯಾನ್ಯಲ್ 2 ಆಪ್ಷನ್ ಇದೆ ಸ್ಟೇರಿಂಗಲ್ಲಿ. ಅಷ್ಟು ದುಡ್ಡು ತಗೊಂಡ ತಕ್ಕನಾಗ ಆಕ್ಸಲ್ ರೆಡಿ ಮಾಡ್ಕೊಡ್ತಿಲ್ಲ ಶೋರೂಮ್ನವನು. ಅದು ಯಾವಾಗ ಬುದ್ಧಿ ಬರುತ್ತಾ ಗೊತ್ತಿಲ್ಲ ಶೋರೂಮ್ ನನಗೆ. ದುಡ್ಡು ಮಾತ್ರ ತಗೊಂತಾನೆ ಅಷ್ಟೇ ಶೋರೂಮ್ನವನು. ಸಿಂಗಲ್ ಟೈಪ್ ಕ್ಲಚ್ ಬರುತ್ತಾ. ಇದು ಬ್ರೇಕು, ಇದು ಆಕ್ಸಿಲೇಟರು. ಈರೇಳಿ ಡೌನಲ್ಲಿ 2 ದಿನ ಗಾಡಿ ನಿಂತಿದ್ದು ರೋಡಲ್ಲಿ. ಅದು ಆಕ್ಸಲ್ ಸಿಗ್ದಲೆ ತಿರ್ಗಿ ಆಕ್ಸಲ್ ಕಿತ್ಕೊಂಡು ಹೋಗಿ ಹಿಡಿತು. ಆಮೇಲೆ ಆಕ್ಸಲ್ ಕಟ್ಟಾದಂಗೆ ವೆಲ್ಡ್ ಮಾಡಿಸೋದು. ವೆಲ್ಡ್ ಮಾಡಿಸಿ ಆಕ್ಸಲ್ ನಾವೇ ಮಡಿಕೊಳ್ಳೋದು. 2 ದಿನ ಮೆಕ್ಯಾನಿಕ್ ನೋಡ್ಕೊಂಡೆ ನಾನೇ. ಕಿತ್ಕೊಂಡು ಹೋಗಿತ್ತ ನಾನೇ ಹೊಸ ಆಕ್ಸಲ್ ಹಾಕು ಹೊಡಿ. ಬೇಜಾರಾಗಿ 6 ತಿಂಗಳು ಗಾಡಿ ಹಲಸಿಂಬ್ರ ರೋಡಿಗೆ ಹೊಡೆದು ನಿಲ್ಲಿಸ್ತಿ. ಗಾಡಿನೇ ಎತ್ತಲಿಲ್ಲ. ಬೇಜಾರಾಗ್ಬಿಡ್ತು ಬುಲೆರೋದ ಮೇಲೆ. ಡ್ಯಾಶ್ ಬೋರ್ಡು, ಸೀಟ್ ಎಲ್ಲ ಸಿಂಪಲ್ ಆಗಿದೆ. ಜಾಸ್ತಿ ಮಹೇಂದ್ರ ಫೋಕಸ್ ಮಾಡ್ತಿದ್ದು ಸ್ಟ್ರೆಂತಿಗೆ, ಕಂಫರ್ಟಿಗೆಲ್ಲ. ಇದ್ರ ಸೌಂಡ್ ನೋಡ್ರಿ. ಸೌಂಡು ಟ್ಯಾಕ್ ಥರ ಸೌಂಡು. ಹೆಂಗೆ ಹೊಡಿತೀರ ಹೊಡೀರಿ ಗಾಡಿ ಮಾತ್ರ. ಹೊಡಿಯಕ್ರೆ ಒಂದೇ ಒಂದು ದಿನಕ್ಕೆ 8 ವರ್ಷಕ್ಕೂ ನನಗೆ ಬೇಜಾರಾಗಿಲ್ಲ ಗಾಡಿ ಮೇಲೆ. ಆಕ್ಸಲ್ ಕಿತ್ತೊಂಡು ಹೋಯ್ತಲ್ಲ, ಅದಕ್ಕೆ ಬೇಜಾರ ಗಾಡಿ ಮಂತ ನಿಲ್ಲಿಸ್ಬಿಟ್ಟಿದೆ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ರೇರಲ್ಲಿ ಡ್ರಮ್ ಬ್ರೇಕ್ಸ್ ಬರುತ್ತೆ. ಅದೇ ಮ್ಯಾಕ್ಸಿ ಟ್ರಕ್ ಇದ್ರೆ ಚಿಕ್ಕ ಗಾಡಿ ಬಿಟ್ಟವನೆ, ಆದರೆ ಡಬಲ್ ಬೇರಿಂಗ್ ಬಿಟ್ಟವನೆ. ಅದು ಡಬಲ್ ಬೇರಿಂಗ್. ಕಮ್ಮಿ ದುಡ್ಡು. ಅದು ಕಮ್ಮಿ ದುಡ್ಡಿದ್ದು ಡಬಲ್ ಗೇರಿಂಗ್ ಬಿಟ್ಟವನೆ. ಅದು ಸೇಫ್ಟಿ ಇದೆ ನೋಡಿ. ಈ ಥರ ಬರುತ್ತೆ ಇದು. ಇದಕ್ಕೆ ಒಳಗಡೆ ಬೇರಿಂಗ್ ಇದು ಸಪ್ರೇಟ್. ಈ ಥರ ಸಪೋರ್ಟಲ್ಲಿ ಇದರಲ್ಲಿ 8 ನಟ್ ಬರುತ್ತೆ, ಅದಕ್ಕೆ ಬರುತ್ತೆ. ಅದು ಡಬಲ್ ಬೇರಿಂಗಲ್ಲಿ ಬರುತ್ತೆ ಕಾರ್ ಇದರಲ್ಲಿ ಮ್ಯಾಕ್ಸಿ ಟ್ರಕ್ಕಲ್ಲಿ. ಇದು ಸಿಂಗಲ್ ಬೇರಿಂಗೇನೆ. ಈ ಗಾಡಿ ಅಷ್ಟು ಕಿತ್ಕೊಳಲ್ಲ. ಈಗ ಬರೋ ಹೊಸ ಗಾಡಿಯಲ್ಲಿ ಇದಿಲ್ಲ, ಬರೀ ಕ್ಲಿಪ್ ಅಷ್ಟೇ. ಅದು ಕಿತ್ಕೊಂಡು ಹೋಗುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಈ ಶೇಪ್ ನೋಡಿ ಎಷ್ಟು ದೂರ ಐತಿ. ಇದು ಅಷ್ಟು ದೂರ ಐತೆ. ಈಗ ಗಾಡಿ ಆದ್ರೆ ನಾವೆಲ್ಲ ಕಂಬ ಕೊಡಿದ್ವಿ, ಇಲ್ಲ ಏನೋ ಆಕ್ಸಿಡೆಂಟ್ ಆಯಿತು, ಏನೋ ಟಚ್ ಮಾಡಿದ್ವಿ ಅಂದರೆ ನಾವು ಸೇಫ್ಟಿ ಇದರಲ್ಲಿ. ಫ್ರಂಟ್ ಚಾರ್ಸಿಯಿಂದ ಇಲ್ಲಿವರೆಗೂ ಕಡಿಮೆ ಆದ್ರೂ 5 ಅಡಿ ಬರುತ್ತೆ. 5ರಿಂದ 6 ಅಡಿ. ಬುಲೆರೋ ಒಂದೇ ಹಿಂಗಿರೋದು. ಮ್ಯಾಕ್ಸಿ ಟ್ರಕ್ಕೂ ಚೋಟ ಬರುತ್ತೆ, ಅದು ಬಿಗಿ ಬರುತ್ತೆ ಹಳೆ ಗಾಡಿ. ಈಗ ಶೇವ್ ಮಾಡೋರೆ 2 ಅಡಿ ಕಮ್ಮಿ ಮಾಡೋರೆ. ಸೇಫ್ಟಿ ಇಲ್ಲ ಗಾಡಿ. ಹೋಗಿ ಹೊಡೆದ್ರೂ ಜಾಸ್ತಿ ನಮಗೆ ಏಟಾಗುತ್ತೆ. ಈ ಗಾಡೀಲಿ ಹೊಡ್ಕೊಂಡು ಎಷ್ಟೋ ಜನ ಬದುಕವ್ರೆ. ಇನ್ನೂ ಓವರ್ ಸ್ಪೀಡಾಗಿ ಹೋದಾಗ ಚಾರ್ಸಿ ಬೆಂಡಾಗಿ ಪೂರ್ತಿ ಮಡಿಸ್ಕೊಂಡಾಗ ಏನು ಮಾಡೋಕ್ಕಾಗಲ್ಲ. ಈ ಗಾಡಿ ಮಾತ್ರ ಸೇಫ್ಟಿ ಹೊಡೆಯೋಕೆ ಮಾತ್ರ. ಗಾಡಿ ಟಾಪ್ ಮೇಲೆ ನೋಡಿ ಶ್ರೀ ಜೇನುಕರ್ ಅಂತ ಸ್ಟಿಕ್ಕರ್ ಹಾಕ್ಸಿದ್ದಾರೆ. ಗಾಡಿ ರಿಜಿಸ್ಟ್ರೇಷನ್ ಬಂದು KS17 ದಾವಣಗೆರೆ ಗಾಡಿ. ಕೊರೋನಾದಲ್ಲಿ ಸಕಲೇಶ್ಪುರದಲ್ಲಿ ಇದು ಅಲೆ ಇದಾಗಿತ್ತು, ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡೋದಾಗ ಇಲ್ಲೇ ನಮ್ಮ ಜನಗಳೆಲ್ಲ ಇದನ್ನು ಐಟಮ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕೊಡೋಕೆ ಅಂತ ಹೋಗಿದ್ವಿ. ನಾನು ನೋಡ್ಕೊಂಡಿಲ್ಲ, ಬ್ಯಾಟ್ರಿ ಇಲ್ಲೇ ಕಿತ್ಕೊಂಡು ಹೋಗ್ಬಿಟ್ಟಿದೆ 2 ವೈರು.
ಆ ಸಕಲೇಶ್ಪುರವ್ರು ಏಕೆ ಹಂಗೆ ಹೋಗುತ್ತೆ, ಡೇ ಹೋಗಿದ್ದು. ನೈಟ್ ಆದರೆ ಲೈಟ್ ಬೇಕು, ಲೈಟಿಗೆ ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಡೈನಮೋಯಿಂದನೋ ಇಲ್ಲ ಅದೇ ಬ್ಯಾಟ್ರಿ ಸ್ವಿಚ್ಬಿಟ್ಟು ಕಲೆಕ್ಷನ್ ಸ್ಟಾರ್ಟ್ ಆದಮೇಲೆ ಕರೆಂಟ್ ಪಾಸ್ ಆಗ್ತಿರುತ್ತೆ. ಡೈನಮೋ ಕರೆಕ್ಟಾಗಿದ್ದರೆ ಆಮೇಲೆ ವರ್ಕ್ ಆಗುತ್ತೆ. ಸಕಲೇಶ್ಪುರ ಸ್ಟಾರ್ಟ್ ಆಗಿಲ್ಲ ಅಂದರೆ ಇದು ಪಟ್ಟಿ ಹೋಗಿತ್ತು ನನ್ನ ಗಾಡಿದು. ಇದು ಈ ಪಟ್ಟಿ ಹೋಗ್ಬಿಟ್ಟು ಬ್ಯಾಟ್ರಿನೇ ಕಿತ್ಕೊಂಡು ಇಲ್ಲಿ ವಿಳೆ ಬಿದ್ದೈತೆ. ಬ್ಯಾಟ್ರಿ ಕಲೆಕ್ಷನ್ನೇ ಇಲ್ಲ, ಬ್ಯಾಟ್ರಿ ಕಲೆಕ್ಷನ್ನೇ ಬೇಡಬೇಕು. ಈ ಗಾಡಿನೇ ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ಮೇಲೆ ಬ್ಯಾಟ್ರಿ ಕಲೆಕ್ಷನ್ ತಗೊಂಡು ಓಡಿಸಿ ತೋರಿಸ್ತೀನಿ. ಇದು ಓಡುತ್ತೆ. ಈಗ ಬರೋ ಗಾಡೀಲಿ ಒಂದು ಬ್ಯಾಟ್ರಿ, ಒಂದು ವೈರು, ಸ್ಕಿನ್ನಲ್ಲಿ ನೋಡಿ, ಇದು ನೋಡಿ, ಇದು ಒಂದು ಇದು ಪ್ಲಸ್ಸು, ಇದು ಮೈನಸ್ಸು, ಇಷ್ಟೇ ಇರೋದು. ಇದು ಇದಕ್ಕೆ ಇವ್ರು ಕಟೌಟಿಗೆ ಕೊಟ್ಕೊಂಡಿರೋದು. ಈಗ ಬರೋ ಗಾಡೀಲಿ ಇದರಲ್ಲಿ ಇಷ್ಟು ತಪ ಬಾಕ್ಸೇ ಇರ್ತದೆ, ಫುಲ್ ಇರುತ್ತೆ, ಬರೀ ವೈರು ಗಾಡಿ ತುಂಬ ವೈರು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಫ್ರಂಟಿಂದ ನೋಡಿದ್ರೆ ನಿಮಗೆ ಕ್ಲಾಸಿಕ್ ಬುಲೆರೋ ಥರನೇ ಕಾಣಿಸೋದು, ಆದರೆ ಸೈಡಿಂದ ನೋಡಿದ್ರೆ ಗೊತ್ತಾಗೋದು ನಿಮಗೆ ಇದೊಂದು ಪಿಕಪ್ ಅಂತ. ನನ್ನ ಗಾಡಿದು ಇಲ್ಲಿ ಕಟ್ಟಾಗಿತ್ತು, ನಾನು ಹಂಗೆ ಪಟ್ಟಿಗಿಸಿದ್ದೀನಿ. ಈಗ ಬರೋ ಗಾಡಿಯಲ್ಲಿ ಅದೇ ಪ್ರಾಬ್ಲಮ್ಮು. ಈ ಆಂಧ್ರ ಗಾಡಿಯವ್ರು ಏನು ಮಾಡ್ತಾರೆ ಅಂದರೆ ಇದು ಪೂರ್ತಿ ತೆಗೆಸ್ಬಿಡ್ತಾರೆ. ಅಲ್ಲಿ ಏನು ಹಿಂದಗಡೆ ತುದಿ ಜಾರ್ಸಿ ಇತ್ತು, ಅಲ್ಲಿಂದ ಫ್ರಂಟ್ ಜಾರ್ಸಿವರೆಗೂ ಒಂದು 16 mm ಇದು ಫ್ಲ್ಯಾಟ್ ಬರುತ್ತೆ. ಇದ್ರ ಮ್ಯಾಗ ಫ್ಲ್ಯಾಟ್ ವೆಲ್ಡ್ ಮಾಡಿಸ್ಬಿಡ್ತಾರೆ. ಫ್ಲ್ಯಾಟ್ ವೆಲ್ಡ್ ಮಾಡಿಸಿದಾಗ ಫ್ರಂಟ್ ಹಿಂದಗಡೆವರೆಗೂ ಫುಲ್ ಸಪೋರ್ಟ್ ಇರುತ್ತೆ. ಅವಾಗ ಈ ಚಾರ್ಸಿಗೆಲ್ಲ ಈ ಮೇಲಗಡೆ ಕಬ್ಬಣ ಹಾಕಿರ್ತಾರೆ ಗೊತ್ತಾ, ಅದು ಹಿಡ್ಕೊಳುತ್ತೆ. ಟನ್ನೇಜ್ ಜಾಗದಾಗ ಇದು ಕಟ್ಟಾಗುತ್ತೆ, ಇದು ಪೋರ್ಚ್ ಇದು ಪೋರ್ಚ್ ಕಟ್ಟಾಗುತ್ತೆ. ಇದು ಕಟ್ಟ ಜೂಲ ಅಂತಾರೆ ಇದನ್ನು, ಇದು ಕಟ್ಟಾಗುತ್ತೆ, ಇಲ್ಲಾಂದ್ರೆ ಇದೇ ಕಟ್ಟಾಗುತ್ತೆ. ನಂದು ಇದು ಪೂರ್ತಿ ಕಟ್ಟಾಗಿ ಇದು ಪೂರ್ತಿ ಅಸೆಂಬ್ಲಿನೇ ಹಾಕ್ಸಿದ್ದೀನಿ. ಫಸ್ಟ್ ಗಾಡಿ ಕೊಟ್ಟಾಗ ಈ 13 ಗಾಡಿ ಕೊಡೋ ಲೆಫ್ಟ್ ಸೈಡ್ ಮಿರರ್ನು ಕೊಡ್ತಿರ್ಲಿಲ್ಲ. 6 ಲಕ್ಷ ಗಾಡಿ ಬಂಡವಾಳ ಹಾಕ್ಸ್ಕೊಂಡು ಲೆಫ್ಟ್ ಸೈಡ್ ಮಿರರ್ ನಾವು ತಗೊಂಡು ಹಾಕೊಬೇಕಿತ್ತು. ಹೊಸ್ತ ಗಾಡಿ ತಂದಾಗ ಯಾರು ಇಲ್ಲಿ ಲೋಕಲ್ನವ್ರು ಯಾರು ಬೆಂಗಳೂರಿಗೆ ಹೋಗ್ತಿರ್ಲಿಲ್ಲ. ಬೆಂಗಳೂರು ಅಂದರೆ ಎದ್ರಿಕಣೋರು. ನಾವು DL ಇರಲಿಲ್ಲ, DL ಇಲ್ಲ ಅಂದರೂ ನಾವು ಬೆಂಗಳೂರಿಗೆ ಹೊಡಿವು. ಅವ್ರು 14 ಹೇಳಿದರು, 13.5 14 ಬರುತ್ತೆ ಮೀಡಿಯಮಾಗಿ ಹೊಡ್ಕೊಂಡ್ರಿ ಅಂತ. ನಾವು ಟನ್ನೇಜ್ ಆಗ್ತಿದ್ವಲ್ಲ, ಒಂದು 2 ಕಮ್ಮಿ ಅಂದರೆ ಒಂದು 11-12 ಬರಬೇಕು. 4 ವರ್ಷ ಅದು ಆಕ್ಸೆಲ್ ಕಿತ್ಕೊಂಡು ಅಲ್ಲಿ ಬೇಜಾರಾಗೋದು ಅನ್ಕೊಂಡು 10 ಮೇಲೆ ಒಂದಿನ ಮೈಲೇಜ್ ಬಂದಿಲ್ಲ. ಅಷ್ಟು ನೋವು ಕೊಟ್ಬಿಟ್ರು, ನಾನು ಅಷ್ಟು ಹಿಂಡ್ಬಿಟ್ರು, ನಾನು ಎಷ್ಟು ಹಿಂಡಬೇಕೋ ಅಷ್ಟು ಹಿಂಡ್ಬಿಟ್ರು. ನಾನು ಚಿಕ್ಕಮಂಗ್ಳೂರು ಆ ಸೈಡಲ್ಲಿ ಕಾಪಿ ಸ್ಟೇಟ್ಗೋರು ಎಲ್ಲ ಬುಲೆರೋನೇ ಇರೋದು. ಅದು ಡಬಲ್ ಹೌಸಿಂಗ್ ಬರುತ್ತೆ. ನಮ್ಮ ಕಡೆ ಏನು ಬೆಟ್ಟ ಗುಡ್ಡ ಇಲ್ಲ, ನಾವು ಹೊಡೆಯೋಕೆ ಹೋಗಲ್ಲ, ಸಿಂಗಲ್ ಹೌಸಿಂಗ್ ತಂತೀವಿ. ಶೋರೂಮ್ ಸುಮ್ಮನೆ ಅಷ್ಟೇ, ಗಾಡಿ ಕೊಡೋ ತನಕ ನಿಮ್ಗೆ ಎಲ್ಲ ಮಾಡ್ತೀವಿ ಸರ್, ಎಲ್ಲ ಬರ್ತೀವಿ ಸರ್, ಗಾಡಿ ಕಾಡಲ್ಲಿ ನಿಂತರೂ ಬರ್ತೀವಿ ಸರ್ ಅಂತಾರೆ. ನನ್ನ ಮಕ್ಕಳು ಬರೋಲ್ಲ. ಚಿಕ್ಕಮಂಗ್ಳೂರು ನಿಂತು ಇರೋದು ಗಾಡಿ, ಅಲ್ಲೆಲ್ಲ ಕಾಡಲ್ಲಿ ನಿಂತಿರುತ್ತೆ. ಅಲ್ಲಿಂದ ಶೋರೂಮ್ ಒಂದು 45 ಕಿಲೋಮೀಟ್ರ್ ಇರುತ್ತೆ. ಅಲ್ಲಿಂದ ಲೋಡ್ ಅನ್ಲೋಡ್ ಬೇರೆ ಗಾಡಿಗೆ ಮಾಡಿಸಿ ತಿರ್ಗಾ ನಾವು ಅಲ್ಲಿಂದ ಟೋಯಿಗೆ ಮಾಡಿಸಿ ಯಾರ ಮನೆ ಹಾಳು ಮಾಡಿ ದುಡ್ಡು ತಂದು ಕೊಡೋದು. ಇವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಬಂದು ಚೆಕ್ ಮಾಡಿ ಸಾಲ ಮಾಡ್ಬೇಕು, ಮಾಡಲ್ಲ ಇವರು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸಾವು ಯಾವಾಗ ಯಾರಿಗೆ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಡ್ರೈವರ್ಸಿಗೆ ಕಣ್ ಮುಂದೆನೆ ಇರುತ್ತೆ. ಒಂದು ರಾಂಗ್ ಮೂವ್ ಅಷ್ಟೇ, ಲೈಫೇ ಗಾನ್. ಗ್ರಾಚಾರ ಚೆನ್ನಾಗಿದ್ದು ಅದೃಷ್ಟ ಚೆನ್ನಾಗಿದ್ರೆ ಉಳ್ಕೊಂತಾರೆ. ಇಷ್ಟೆಲ್ಲ ರಿಸ್ಕ್ ಇದ್ರು ಡ್ರೈವರ್ ಕೆಲಸನೇ ಏನಕ್ಕೆ ಅಂದ್ರೆ ಆ ಕೆಲ್ಸದ ಮೇಲೆ ಇರೋ ಒಂದು ಪ್ರೀತಿ. ಮತ್ತೆ ಎಷ್ಟೋ ಜನಕ್ಕೆ ಅದೇ ಜೀವನ. ಡ್ರೈವರ್ಸೇ ಇಲ್ಲ ಅಂತಿದ್ರೆ ನಾವು ಹಾಕೊಳ್ಳೋ ಬಟ್ಟೆ, ತಿನ್ನೋ ಊಟ, ಮತ್ತೆ ದಿನನಿತ್ಯ ಬಳಸೋ ವಸ್ತು ಯಾವ್ದು ನಮ್ ಕೈಗೆ ಸಿಗ್ತಲೇ ಇರ್ಲಿಲ್ಲ. ಬೆಳಗ್ಗೆ ಎದ್ರೂ ಬೇರೆಯವ್ರು ಚೆನ್ನಾಗಿರೋಕೋಸ್ಕರ ಕೆಲಸ ಮಾಡೋದೇ ನಮ್ ಡ್ರೈವರ್ಸ್. ಅವ್ರಿಗೊಂದು ಬಿಗ್ ಸೆಲ್ಯೂಟ್. ನಾವು ಅಪ್ಪಂಗ ಹಠ ಮಾಡಿ ಹೋಗಿ ಈ ಗಾಡಿ ಇರ್ಲಿಲ್ಲ ಶೋರೂಮಲ್ಲಿ, ಬೆಂಗಳೂರು ಶೋರೂಮಿಂದ ತಂದುಕೊಟ್ರು. ಪೋಸ್ಟರಿಂಗ್ ನಾನು ತಗೊಳ್ಳಿಲ್ಲ, ನಾನು ಆರ್ಡಿನರಿ ಸ್ಟೇರಿಂಗ್ ತಗೊಂಡಿದ್ದು. ಅವಳು ಬಂದಾಗ್ಲಿಂದ ಲಕ್ಕು ನನಗೆ. ಅವಳು ನಮ್ಮ ಮನೆ ಮಹಾಲಕ್ಷ್ಮಿ. ಅವತ್ತು ನಾನು ಊರಲ್ಲಿ ಇರಲಿಲ್ಲ, ನಮ್ಮ ಮನೆಯವರು ಹೋಗ್ಬಿಡ್ತಾನೆ ಗಾಡಿಗೆ ಅಂತ ಹೇಳ್ಬಿಟ್ಟು ಗಾಡಿ ಮಾರ್ಬಿಟ್ರು. ಆ ಗಾಡಿ ಮತ್ತೆ ತತ್ತೀನಿ, ಮಂತ ನಿಲ್ಸೋದ್ರಲ್ಲಿ ತಗೊಂಬತ್ತೀನಿ. ನನ್ನ ಗಾಡಿನ ಬಿಡಲ್ಲ. ನೋಡಿ ಸ್ವಾಮಿ, ನಾವಿರೋದು ಹೀಗೆ.